ನಿನ್ನೆ ನಿಮ್ಮ ಮಾಧ್ಯಮದ ಮುಖಾಂತರ ನನಗೆ ವಿಡಿಯೋ ಬಂದಿದ ತಕ್ಷಣ ಅವ್ರಿಗೆ ದೂರವಾಣಿ ಮುಖಾಂತರ ನಾನು ಫೋನ್ ಮಾಡಿದೆ. ಏನಾಗಿದೆ ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ. ನಾನು 2013ರಿಂದ ಬಡ್ಡಿ ವ್ಯವಹಾರ ಮಾಡಿದ್ದೀನಿ. ಅವ್ರ ಹತ್ರ ಲಾಯರ್ ಅನ್ನೋರ ಹತ್ರ ಬಡ್ಡಿ ವ್ಯವಹಾರ ಮಾಡಿದ್ದೀನಿ. ಅದ್ರಿಗೂ ಸಂಘಟನೆಗೆ ಸಂಬಂಧ ಇಲ್ಲ. ಅದು ಬಡ್ಡಿ ಎಲ್ಲ ನಾನು ಫೋನ್ ಪೇ ಮುಖಾಂತರ 2013ರಿಂದ ನಾನು ಪೇ ಮಾಡ್ತಾ ಇದ್ದೀನಿ. ಅದ್ರಿಗೆ ಬೇಕಾದಂತ ಎಲ್ಲ ನನ್ನ ಹತ್ರ ದಾಖಲೆಗಳಿದೆ. ಅದ್ರಿಗೂ ಸೀದಾ ಸಂಘಟನೆಗೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಶಶಿಕಲಾ ಅವರು ನಮ್ಗೆ ತಿಳಿಸ್ಕೊಡ್ತಾರೆ. ಆಮೇಲೆ ನಾನು ರಾಜ್ಯ ಅಧ್ಯಕ್ಷರಿಗೂ ನಾನು ಗಮನ ತಂದಿದ್ದೀನಿ ಸರ್. ಆಮೇಲೆ ಅವರೂ ಮಾತಾಡಿದ್ದಾರೆ. ಅದ್ರಿಗೂ ಇದ್ರಿಗೆ ಯಾವುದೇ ಸಂಬಂಧ ಇಲ್ಲ. ಇವ್ರು ಮಾಡ್ತಾ ಇರ್ತಕ್ಕಂಥ ಅಪರಾಧನೆ ಸುಳ್ಳಾಗಿರ್ತೈತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಶಶಿಕಲಾ ಅವರು. ಆಮೇಲೆ ಇವರು ಏನ್ ಅಪರಾಧನೆ ಮಾಡ್ತಾ ಇದ್ದಾರೋ ಅವ್ರ ಸಾಕ್ಷಿ ಸಮೇತ ಏನಾದ್ರು ಇದ್ರೆ ನಾನು ಅವ್ರ ಮೇಲೆ ಸೂಕ್ತ ಒಂದು ಅವ್ರನ್ನ ಉಚ್ಚಾಟನೆ ಮಾಡ್ತಕ್ಕಂಥದ್ದು ನಾನು ಮಾಡ್ತೀನಿ ಸರ್. ಜಿಲ್ಲಾಧ್ಯಕ್ಷನಾಗಿ ನನ್ನ ಕರ್ತವ್ಯ ನಾನು ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲೋ ಬಿದ್ದೋಗಿರೋ ಹತ್ರ ಅವ್ರು ವಿಡಿಯೋ ಮಾಡ್ಕೊಂಡು ಅದು ವೈರಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ. ಸಂದೇಶ್ ಅವ್ರಿಗೆ ಯಾವುದೇ ಒಂದು ಮಾಹಿತಿ ಇಲ್ಲ, ಮಾಹಿತಿ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದ್ರೆ ಮಾಹಿತಿ ಕೊರತೆ ಇರ್ತಕ್ಕಂಥದ್ದು YS ಶಂಕರ್ ಅವ್ರಿಗೆ ಅಂತ ನಾನು ಹೇಳಕ್ ಇಚ್ಛ ಪಡ್ತೀನಿ. ಯಾಕಂತ ಹೇಳಿದ್ರೆ ನಿನ್ನೆನೆ ಹೋಗಿ ಅಲ್ಲಿ JCB ಮುಖಾಂತರ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು ವಿಡಿಯೋ ನಮ್ಮ ಹತ್ರ ಇದೆ. ಇಲ್ಲಿ ತಾವೇ ನೋಡ್ಬೋದು. ಮತ್ತೆ ನಾವು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು YS ಶಂಕರ್ ಅವರು ಹೇಳಿದಾರೆ ನಿನ್ನೆ. ಇದನ್ನ ಜೂಮ್ ಮಾಡ್ಕೊಂಬ ಸರ್. ನಾವು ಗುಡ್ಬಂಡೆ ತಹಸೀಲ್ದಾರ್ ಅವ್ರಿಗೆ ನಾವು ಒಂದು ಅರ್ಜಿ ಹಾಕಿರ್ತಕ್ಕಂಥದ್ದು ಸೋಮಲಾಪುರ ಸರ್ವೆ ನಂಬರ್ 1ರಲ್ಲಿ 63 ಎಕರೆ 34 ಕುಂಟೆ ಜಮೀನಿದೆ. ಖರಾಬು ಗೋಮಾಳ ಅಂತ ಹೇಳ್ಬಿಟ್ಟಿದೆ. ಅದನ್ನ ಸರ್ಕಾರಕ್ಕೆ ವಶಪಡಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾವು ಹೇಳಿರ್ತೀರಿ. ಹಾಗೆ ಏನು ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ರಿ. ಅದಾಗಿ ನಾವು ಅಲ್ಲಿ ಪ್ರತಿಭಟನೆಗೂ ನಾವು ಇದ್ ಮಾಡಿರ್ತೀವಿ, ಡೇಟ್ ಫಿಕ್ಸ್ ಮಾಡಿರ್ತೀರಿ. ಆದ್ರೆ ಒಂದು ಜಿಲ್ಲಾ ಅಧಿಕಾರಿಗಳ ಒಂದು ಆದೇಶದ ಮೇರೆಗೆ ಏನು ಸಂದೇಶನವರು ಜಿಲ್ಲೆಗೆ ಬರಬಾರ್ದು 1 ತಿಂಗಳು ಅಂತ ಹೇಳ್ಬಿಟ್ಟು ಬ್ಯಾನ್ ಮಾಡಿದ್ರಿಂದ ಅದನ್ನ ನಾವು ಹೋರಾಟವನ್ನು ನಿಲ್ಸಿದ್ರಿ. ಅದರ ಒಂದು ಪ್ರತಿಫಲನೆ ಇವತ್ತು ತೆರವುಗೊಳಿಸಿರ್ತಕ್ಕಂಥದ್ದು ಆಗಿದೆ ಸರ್. ಈ ತರ ಅಕ್ರಮ ಆಗಿರ್ತಕ್ಕಂಥ ಜಮೀನು 163 ಎಕರೆ ಏನ್ ಜಮೀನಿದೆ, ಈ ಜಮೀನು 163 ಎಕರೆಯಲ್ಲಿ 1.5 ಎಕರೆ 100 ಕುಟುಂಬಗಳಿಗೆ ಕೊಟ್ಟಾಗ 100 ಕುಟುಂಬಗಳು ಅದರಿಂದ ಜೀವನ ಮಾಡ್ತಕ್ಕಂಥದ್ದು ಆಗುತ್ತೆ ಸರ್. ಸರ್ಕಾರದಿಂದ 1.5 ಎಕರೆ 100 ಕುಟುಂಬಗಳು ಇವತ್ತು ಜಮೀನೇ ಇಲ್ದಂತ, ಕೆಲ್ಸಗಳೇ ಇಲ್ದಂತ ಬಡವರು ಇನ್ನೂ ತುಂಬಾ ಜನ ಇದ್ದಾರೆ ಸರ್. ಇನ್ನು ಭಾರತ ದೇಶದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ, ಬಡವರು ಇನ್ನೂ ಇದ್ದಾರೆ ಸರ್. ಅಂತವ್ರಿಗೆ ಏನಾದ್ರು ಈ ಭೂಮಿ ಕೊಟ್ಟಾಗ ಅವ್ರು ಇಂಪ್ರೂವ್ಮೆಂಟ್ ಆಗುವಂತದ್ದು, ಅವ್ರೂ ಒಂದು ಡೆವಲಪ್ಮೆಂಟ್ ಆಗುವಂತದ್ದು ಕೆಲ್ಸಗಳಾಗ್ತೈತೆ ಸರ್. ಅದರಿಂದ ನಾವು ಯಾವುದೇ ಸರ್ಕಾರಿ ಜಮೀನಿದ್ದಾಗ ಏನು ಸರ್ಕಾರದಿಂದ ವಂಚಿತರುಗೊಂಡಿರ್ತಾರೋ ಅಂತ ಬಡವರನ್ನ ನೋಡಿ ಅಲ್ಲಿ ಉಳಿಸಿ ಅವ್ರಿಗೆ ಕೊಡ್ಸೋ ಅಂತ ಕೆಲಸ ನಮ್ಮ ಹೋರಾಟದಿಂದ ಆಗುತ್ತೆ ಸರ್. ಆಮೇಲೆ ಇವತ್ತು ಪ್ರತಿಯೊಂದು ಸಮುದಾಯದ ಇವತ್ತು ಒಕ್ಕಲಿಗ ಆಗಿರ್ಬೋದು, SC ST ಆಗಿರ್ಬೋದು, ಬ್ರಾಹ್ಮಣ್ಸ್ ಆಗಿರ್ಬೋದು, ಪ್ರತಿಯೊಂದು ಜಾತಿಯಲ್ಲಿನೂ ಬಡವರಿದ್ದಾರೆ ಸರ್. ಪ್ರತಿಯೊಂದು ಬಡವರಿಗೂ ಸರ್ಕಾರಿ ಸೌಲಭ್ಯ ಸಿಗ್ಬೇಕು, ಸರ್ಕಾರದಿಂದ ಬರ್ತಕ್ಕಂಥ ಭೂಮಿ ಸಿಗ್ಬೇಕು. ಪ್ರತಿಯೊಂದು ಸಮುದಾಯನೂ ಇಂಪ್ರೂವ್ಮೆಂಟ್ ಆಗೋದೇ ನಮ್ಮ ಒಂದು ಸಂಘಟನೆ ಗುರಿ, ನಮ್ಮ ಸಂಘಟನೆ ಹೋರಾಟದ ಗುರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಿಂತ ಹೋರಾಟದಲ್ಲಿ ಎಷ್ಟೇ ಕಷ್ಟ ಬಂದ್ರೂ, ಎಷ್ಟೇ ಕೇಸುಗಳಾಕಿದ್ರೂ ಈ ಹೋರಾಟದಲ್ಲಿ ಜೈಲ್ಗೆ ಹೋದ್ರೆ ಪರವಾಗಿಲ್ಲ, ಇಂಥ ಹೋರಾಟಗಳನ್ನ ಮುಂದುವರಿಸ್ಕೊಂಡು ಸಂದೇಶನವ್ರಿಗೆ ಶಕ್ತಿಯನ್ನ ತುಂಬಿಕೊಂಡು ನಾವು ಅವ್ರ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಹೋರಾಟಗಳನ್ನ ಮಾಡ್ಕೊಂಡು ಹೋಗ್ತೀವಿ.